ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ಒಂದು ವ್ಲಾಗ್ ಬಂದು ಫ್ರೈಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಈ ನೈಟು ಊಟಕ್ಕೆ ಅಂತ ಹೇಳಿ ಈ ಒಂದು ಮೊಳಕೆ ಕಾಳಿನ ಒಂದು ಗ್ರೇವಿ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಒಂದು ರೆಸಿಪಿನ ಇದರೊಳಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಈ ಒಂದು ಮೊಳಕೆ ಕಟ್ಟಿದ ಕಾಳಲ್ಲಿ ಒಂದು ಗ್ರೇವಿ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ಸೊ ನೀವು ಯಾವುದು ಮನೆಯಲ್ಲಿ ಯೂಸ್ ಮಾಡ್ತೀರಾ ಆ ಆಯಿಲ್ನೇ ಯೂಸ್ ಮಾಡ್ಕೊಳ್ಬೋದು. ಸೊ ಕೊಬ್ಬರಿ ಎಣ್ಣೆಯಿಂದ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ. ಸೊ ಇದು ಮಾಮೂಲಿ ಸಿಂಪಲ್ ಅಂದರೆ ಕ್ವಿಕ್ಕಾಗೂ ಮಾಡ್ಬೋದು ಮತ್ತು ಸಿಂಪಲ್ಲಾಗೂ ಮಾಡೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ನಂತರ ಇದಕ್ಕೆ 2-3 ಈರುಳ್ಳಿ ಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊಳಕೆ ಕಾಳನ್ನು ಹಾಕುವಂಥದ್ದು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗನೆ ಈರುಳ್ಳಿ ಫ್ರೈ ಆಗಿಬಿಡುತ್ತೆ. ಆಗ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡ್ರೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಟೊಮೆಟೊನ ಆ್ಯಡ್ ಮಾಡ್ಬೋದು. ಟೊಮೆಟೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇಲ್ಲಿ ಟೊಮೆಟೊ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಇದಕ್ಕೆ 2 ಟೊಮೆಟೊನ ಸ್ಲೈಸ್ ಆಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಸೊ ಈಗ ನಾನು ಫಸ್ಟ್ ಟೈಮು ಇದು ಓನಾಗಿ ರೆಸಿಪಿನ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಥವಾ ಸುಮ್ಮನೆ ಹಾಗೆ ತಿನ್ನಬೇಕು ಅಂತ ಅಂದ್ಕೊಂಡು ಸಹ ಈ ಥರ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1-2 ಟೊಮೆಟೊನ ಈ ಥರ ರೌಂಡಿಗೆ ಸ್ಲೈಸಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಥರನಾದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಟೊಮೆಟೊ ಸ್ಕಿಪ್ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅದಕ್ಕೂ ಕೂಡ ತೊಂದರೆ ಇಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ವಾಶ್ ಮಾಡಿರ್ತಕ್ಕಂಥ ಮೊಳಕೆ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಳಕೆ ಕಾಳು ಬರೀ ಹುರುಳಿಕಾಳೇ ತೊಗೊಂಡಿಲ್ಲ, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಇಷ್ಟನ್ನು ಮಿಕ್ಸ್ ಮಾಡಿ ನಾನು ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಒಂದು ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಂದು ಗ್ರೇವಿ ಥರ ಮಾಡ್ಕೊಳ್ಳೋದು ಮತ್ತು ಡ್ರೈ ಗ್ರೇವಿ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ತುಂಬ ಉಪ್ಪಾದ್ರೂ ಸಹ ಚೆನ್ನಾಗಿರೋದಿಲ್ಲ, ಹಾಗಾಗಿ ಸೊ ಇದನ್ನು ಸ್ವಲ್ಪ ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಹಸಿ ವಾಸನೆ ಇರುತ್ತೆ ಕಾಳಲ್ಲಿ, ಹಾಗಾಗಿ ಆ ಒಂದು ಹಸಿ ವಾಸನೆ ಈ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಖಾರದ ಪುಡಿ ಅಥವಾ ಸಾಂಬಾರು ಪೌಡರು ಇದನ್ನು ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು. ನಂತರ ಇದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ತುರಿ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಕ್ವಾಂಟಿಟಿ ನಿಮಗೆ ಇಷ್ಟೇ ಹಾಕ್ಲಿಕ್ಕೆ ಬೇಕು ಅಂತ ಏನೂ ಇಲ್ಲ. ಈ ರೀತಿ ಮೊಳಕೆ ಕಾಳನ್ನು ಫ್ರೈ ಮಾಡಿಕೊಂಡು ಡ್ರೈ ಆಗೂ ಸಹ ನಾವು ಮಾಡ್ಕೊಂಡು ತಿನ್ಕೊಳ್ಬೋದು. ಸೊ ಇದಕ್ಕೆ ನಿಮಗೆ ಹಸಿರು ಮೆಣಸಿನ್ಕಾಯಿನೂ ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಖಾರಕ್ಕೆ ಅಂತ ಬೇಕು ಅಂತಂದರೆ. ಇಲ್ಲಿ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಪುಡಿನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡಿ ಇದರ ಒಂದು ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಹುರ್ಕೊಂಡು ಆದಮೇಲೆ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸಾಂಬಾರು ಪೌಡರ್ ಬೇಡ ಅನ್ನೋರು ಹಸಿರು ಮೆಣಸಿನ್ಕಾಯಿನ ಸಹ ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಜಾಸ್ತಿ ಯಾಕೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಎಲ್ಲದಕ್ಕೂ ನಾನು ಸ್ವಲ್ಪ ಸಾಂಬಾರು ಪೌಡರ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಾವು ಸಾಂಬಾರು ಪೌಡರ್ಗೆ ಖಾರದ ಪೌಡರ್ ಅಂದರೆ ಒಣಮೆಣಸಿನ್ಕಾಯಿ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಅದು ಒಂದು ಟೇಸ್ಟ್ ಬೇರೆ ಥರನೇ ಇರುತ್ತೆ. ನೋಡಿ, ಇವಾಗ ನೀವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ನನಗೆ ಡ್ರೈ ಆಗಬೇಕು ಅಂತ ಸಹ ನೀವು ಡ್ರೈ ಆಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಗ್ರೇವಿ ಟೈಪಲ್ಲಿ ಬರೋದಕ್ಕೆ ಅಂತ ಹೇಳಿ, ಚಪಾತಿಗೆ ಎಲ್ಲ ರೊಟ್ಟಿಗೆ ಆ ಥರ ಬೇಕು ಅಂದರೆ ನೀವು ಈ ಥರ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಚೆನ್ನಾಗಿ ಆ ಒಂದು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಫೈನಲಿ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಅವಳೆಲ್ಲ ಹೌದಾ? ಮತ್ತೆ
ನಾನು ಬರಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಸುಮ್ಮನೆ ಇರೋ ಬರಲಿ. ಟೈಮ್ ಇಲ್ಲ ಕಣೆ. ಅಯ್ಯೋ ಇವರೊಬ್ರು ನನ್ನ ಟಾಪ್ ಮೇಲೆ ನಾನು ಸೀರೆ ಮೇಲೆ ಕಂಡೆ ಅವ್ರಿಗೆ. ಅಲ್ಲ ಅಯ್ಯೋ ಏನ್ ಸೆಲೆಕ್ಷನ್ ಎಲ್ಲಾದ್ರು ನಾನು ಹೇಳಿದೆ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ತಗೊಂಬನ್ರಿ ಅಂದ್ರೆ ಅಭಿ ಹಾಯ್ ಬಿಡಪ್ಪ. ಇವತ್ತು ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗಿ ಬಂದುಬಿಟ್ಟಿದ್ರು ಆಲ್ರೆಡಿ. ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅವ್ರಿಗೆ. ಹಾಗಾಗಿ ಊರಿಂದ ಕೂಡ ಫ್ರೆಂಡ್ ಕೂಡ ಬಂದಿದ್ಲು, ಶೃಂಗೇರಿಯಿಂದ ಫ್ರೆಂಡ್ ಬಂದಿದ್ಲು. ಅವಳು ಸಹ ಮೀಟ್ ಮಾಡೋಣ. ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ 3 ಜನದ್ದು. ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ಫ್ರೆಂಡ್ ಮನೇಲಿ ಆಲ್ರೆಡಿ ಎಲ್ಲ ಪ್ರಿಪೇರ್ ನಡೆದಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಬರೋ ಹೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿದೆ. ಇವ್ರು ಇನ್ನೂ ಆದ್ರೂ ಕೂಡ ರೆಡಿ ಮಾಡ್ಕೊಂಡಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ತಿದ್ರು. ನನ್ನ ಕೆಲಸ ಇದೆ ಅಂತ ಹೇಳಿ ನಾನು ಆ ಒಂದು ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು ಫ್ರೆಂಡ್ ಮನೆಗೆ ಬಂದಿದ್ದು. ಬೇಳೆ ಸಾರು, ಇವ್ರ ಮನೇಲೂ ಬೇಳೆ ಸಾರು ಕಣೆ ಇವತ್ತು. ಇನ್ನೇನು ಊರಿಗೆ ಹೋಗ್ತಾರಲ್ಲ, ಏನೋ ಕಡುಬು ಗಿಡುಬು ಎಲ್ಲ ಮಾಡೋರು ಅನಿಸ್ತದೆ. ಏನ್ರಿ ಕಡುಬು ಮಾಡಿದ್ರಾ ಮಕ್ಕಳ? ಕಡುಬು ಮಾಡಿದ್ರಾ? ಕಡುಬುನಾ? ಮತ್ತಿವತ್ತೇನು ಮಾಡೇ ಇಲ್ಲ, ಎಲ್ಲ ಖಾಲಿ ಖಾಲಿ ಐತೆ. ಯಾರ್ದಿದು? ಯಾರು ಬರ್ತಡೆಗೆ? 3 ಜನದ ಒಂದೇ ಸರಿ. ಜೈ, ಮನು, ಗಾಯಿ, ಚೈ. ಗುಡ್ ಗುಡ್. ಇರಕ್ಕೆ ಇವಾಗ ತಗೊಂಡ್ಬಂದಿವ. ಇವಾಗ 2 ಕೇಕ್ ಆದ್ವಲ್ಲ. ಓಹೋ ಉಳಿಸ್ಬಿಟ್ಲ ನೋಡಿ ಹೇಳು. ಒಂದ್ಕತನ ಅವನೇನಿಲ್ಲ ಅಂದ್ರೆ ಏನ್ ಗೊತ್ತಾನೆ, ದೊಡ್ಡವ್ರು ಆಯ್ತಾ ಆಯ್ತಾ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರ್ತದ. ಅವ್ರು ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಕಾಮನ್. ಬಾರೆ ಬಾರೆ ಆಯ್ ಇವಳೊಬ್ಳು, ಇನ್ನೊಬ್ಳೆಲ್ಲ ಇಲ್ಲ ಕಣೆ, ಇಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಅವ್ನು ನೀನ್ ಕಂಡ್ರೆ ಭಯ ಆಗ್ಬಿಡೋದೆ ಕಣೆ, ನೀನ್ ಕಂಡ್ರೆ ಭಯ. ಯಾಕೆ ಹೇಳೋ ಅಷ್ಟು ಚೌಕಸಿ ಮಾಡ್ತೀಯ ಅಂತ ಗೊತ್ತಾಗ್ಬಿಡದೆ. ಅಲ್ಲ ಅಲ್ಲ ಕಣೆ, ಎಲ್ಲಾದ್ರೂ ನಮ್ ಗ್ರೂಪ್ ಬಾನ ಮರ್ಯಾದೆ ತೆಗಿಯೋಳು ಇವಳು ಒಬ್ಳೆ ಕಣೆ. ಬನ್ನಿ ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ ಮಕ್ಕಳೇ. ಹೇಳಿ ಮಕ್ಕಳ. ಆಂಟಿ ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು. ಸೊ ಮನು ಮತ್ತು ಗಾಯತ್ರಿ, ಚೈತ್ರದು ಬರ್ತ್ಡೇ ಇತ್ತು. ಹಾಗಾಗಿ ಮನು ಶೃಂಗೇರಿಯಿಂದ ಬಂದಿದ್ಲು, ಅವಳು ಇದ್ಲಲ್ಲ ಅಂತ ಹೇಳಿ ಎಲ್ಲರೂ 3 ಜನದ್ದು ಸೇರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಾವು ಯಾವಾಗಲೂ ಅಷ್ಟೇ ಈ ಥರನೇ ಅಂದರೆ ಯಾವಾಗ ಟೈಮ್ ಇರುತ್ತೋ ಆ ಟೈಮಲ್ಲಿ ನಾವು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ಕೊಳ್ತೀವಿ. ಸೊ ಈ ಸಾರಿ ಅಂತೂ ರಜಾ ಇತ್ತು ಅಂತ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು. ಎಲ್ಲರೂ ಬಂದು ಒಂದು ಕಡೆ ಸೇರಿದ್ವಲ್ಲ, ಹಾಗಾಗಿ ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅವರಿಗೆಲ್ಲ. ಹಾಗಾಗಿ ನಾನು ಕೂಡ ಸ್ವಲ್ಪ ಕಡಿಮೆ ಸಿಗೋದು ಇವರೆಲ್ಲ ಸಿಗ್ತಾ ಇರ್ತಾರೆ. ಮತ್ತು ಊರಿಗೆಲ್ಲ ಹೋಗಿ ಬಂದರು. ನಾನು ಈ ಸರಿ ಊರಿಗೆಲ್ಲ ಹೋಗೋದಕ್ಕೆ ಆಗಲಿಲ್ಲ. ಈ ಸರಿ ಶೃಂಗೇರಿಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅದಕ್ಕೆಲ್ಲ ಈ ವರ್ಷ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಬಟ್ ಸಿಕ್ಕಿದಾಗ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನನಗಂತೂ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ನಾನು ಯಾವಾಗಲೂ ನನ್ನ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಸೇರ್ಕೊಂಡಿರ್ತೀವಿ. ಆ ಒಂದು ಟೈಮ್ ಹೋಗೋದು ಸಹ ನಮಗೆ ಗೊತ್ತಾಗೋದಿಲ್ಲ. ಸೊ ಪ್ರತಿ ಸಾರಿ ಈ ಒಂದು ಟೈಮ್ ಬಂತು ಅಂದರೆ ನಾವು ಎಲ್ಲರೂ ಹೊರಗಡೆ ಹೋಗೋದೆಲ್ಲ ಮಾಡ್ತಿದ್ವಿ. ಬಟ್ ಈ ವರ್ಷ ಏನೂ ಅಷ್ಟು ಎಲ್ಲೂ ಹೋಗೋದಕ್ಕಾಗಲಿ ಏನೂ ಅಂದರೆ ಎಲ್ಲೂ ಹೋಗೋದಕ್ಕಾಗಲಿ ಬರೋದಕ್ಕಾಗಲಿ ಆಗಲೇ ಇಲ್ಲ. ಸ್ವಲ್ಪ ನಾನು ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಬಂದಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಗೆ ಅಂತ ಹೇಳಿ ಎಲ್ಲರೂ ಮೀಟ್ ಆಗೋಣ, ಮತ್ತು ಕೇಕ್ ಕಟಿಂಗ್ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನ್ನ ಫ್ರೆಂಡು ರಂಜಿತಾ ಬಂದು ರೀಲ್ಸ್ ಮಾಡೋದು. ಅವಳು ಆಲ್ರೆಡಿ ನಾವೆಲ್ಲ ಮೀಟ್ ಆಗ್ತೀವಿ ಅಂದರೆ ಒಂದು ದೊಡ್ಡ ಲೀಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾಳೆ, ರೀಲ್ಸ್ ಯಾವ್ದ್ಯಾವ್ದು ಮಾಡಬೇಕು ಅಂತೆಲ್ಲ ಹೇಳಿ ಈ ಥರ ರೀಲ್ಸ್ ಎಲ್ಲ ಮಾಡೋದು. ತುಂಬ ಎಂಜಾಯ್ ಮಾಡ್ತೀವಿ.
ಆಮೇಲೆ ಕಟ್ ಮಾಡೋಣ. ಅಯ್ಯೋ ಮಕ್ಳು ಆಮೇಲೆ ತಿನ್ಸ್ಬೋದು. ಅಭಿದು ಕಟ್ ಮಾಡ್ಬೇಡ. ಮಕ್ಳು ಪಾಪ ನೋಡ್ತಾರೆ ಸ್ವಲ್ಪ ಕಡೆ. ನೆಕ್ಸ್ಟ್ ಅಭಿದು ತಿನ್ಸ್ಲೇ ಇಲ್ಲ. ಅಭಿ ಇಲ್ಲಿ ಬಾ ಕೂತ್ಕೋ. ಅಭಿ ಸಣ್ಣಿ ತಗೋ. ಇಲ್ಲಿ ಇಲ್ಲಿ ಅಮ್ಮ ಅಚ್ಚಿ ಮಕ್ಕಳ ವಿಶ್ ಮಾಡ್ರೆ. ಹೇಳು 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 ಮೋಟು ಹೇಳು ಮೋಟು ಹೇಳು ಮಗ ಹೇಳು ಹೇಳು. ಎಷ್ಟ 13 6 No 14 113. ಹೋಗೆ ಮದರ್ ಹೋಗು. ಏ ಸರಿಯಾಗಿ ನಿನ್ನಷ್ಟುದ್ದಾನೆ ಅವಳೆ ಕಣೆ ಅವಳು. ಅಮ್ಮ ಯಾರು ಅದೇ ನನ್ನ ಕೇಸ್ ಆಯ್ತು. ನನ್ನ ಕೇಸು ನನ್ನ ಮಗಳು ಇವಾಗ ಅಭಿ ಎಷ್ಟನೇ ಕ್ಲಾಸು? 8 ಇದೇ ಪ್ಲೇಟ್ ಕಟಿಂಗು. ಈ ಸರಿ ಗಾಯಿ ಮನೇಲಿ ಬಿಡ್ಲೇ ಇಲ್ಲ ಕಣೆ. ನಿನ್ನ ನನ್ನನ್ನು ಓವರ್ಟೇಕ್ ಮಾಡು. ಏ ಎಷ್ಟು ದೊಡ್ಡ ಪ್ಲೇಟೇ. ನಿಂಗೆ ಯಾವ್ದು ಬೇಕು ಹೇಳಿ ಫಸ್ಟ್. ಇದನ್ನು ಸಣ್ಣದ ಅವಳು ಒಂದು ಕೊಡು ಪ್ಲೇಟ್ ಕೊಡಿ. ಪ್ಲೇಟ್ ಅಲ್ಲ ಬಾಕ್ಸ್ ತಂದಿದ್ದೀನಲ್ಲ. ಆಮೇಲೆ ಹಾಕೋತಿಯಾ ಅಲ್ಸಣ್ಣು. ರಂಜಿತಾ ಇದು ಮಾಡ್ದಾನೆ ವಿಡಿಯೋ. ಇದನ್ನ ಸ್ವಲ್ಪ ಕೇಕ್ ಕಟಿಂಗ್ ಮಾಡಿದೆ. ಇದು ಸೆಟ್ ಮಾಡ್ತೀನಿ ಎಲ್ಲ ತಿನ್ನೋದು ಮಾಡೋಣ. ಚೆನ್ನಾಗಿತ್ತಾ ಮಕ್ಳ ಕೇಕು? ಚೆನ್ನಾಗಿತ್ತಾ? ಶಿಲ್ಪ ಇದಕ್ಕೆ ಮಿರ್ಚಿ ಎಲ್ಲ ಕೊಟ್ಟಾರದೆ ಎಲ್ಲೇ? ಮಿರ್ಚಿ ಕೊಟ್ಟಿಲ್ಲ. ಚಟ್ನಿನೂ ಇದೆ ಕಣ್ರ. ಕೇಕ್ ತರ ಬರ್ಲಿ. ಬೋಂಡನಾರು ತಂದ್ರೆ ಚೆನ್ನಾಗಿರ್ತಿತ್ತು ಕಣೆ. ಮಸ್ತ್ ಐತೆ ಬೋಂಡ. ಅಲ್ಲೇ ಇಷ್ಟ ಮಾಡಲ್ಲ. ನಾನು ಎಷ್ಟು ಕೊಟ್ಟಿದ್ದೀವಿ ಖಾರ. ಇನ್ನೊಂದು ಪ್ಲೇಟ್ ಕೊಡೆ. ಪ್ಲೇಟ್ ನಾನು ಕಿದಾಕತ್ತೀನಿ. ನಾಯಿ ಕಣೆ ಇದನ್ನ ಏ ದೊಡ್ಡದೇ ಇದಾವ ಕಣೆ. ನಾನು ಇದು ಮಾಡ್ಲೇ ಖಾರ ಕಣೆ. ತಗಡ್ರಿ ಚಟ್ನಿ ಮಾಡಕ್ಕೆ. ಮನೆ ಓನರ್ ಅಲ್ವಾ? ಮೇಲೆ ಇದ್ರೆ ಬೆಸ್ಟ್. ಕುತ್ಕೊಳ್ಳಿ. ಟಿವಿ ಹುಷಾರು. ಮನೆ ಓನರ್ ಮಗಳು ಇವಾಗ ಕೆಳಗಿದ್ದಾಳೆ. ನಾನು ದೊಡ್ಡದೇ ಇರ್ಲಿ ಅಂತ ತಗೊಂಡಿದ್ದು. ಇದೇ ಚಿಕ್ಕ ಆಯ್ತು ಅಂತ ನಾನು ಅಂತ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡ ಅದೇ ಹೈಲೈಟ್ ಆಗಿ ಕಾಣಿಸ್ಬೇಕು ಅವಾಗ್ಲೇನೆ. ಇವಾಗೆಲ್ಲ ಟ್ರೆಂಡು ಅದೇ. ಇಲ್ಲ ತೋರ್ಸು. ಏ ಇಲ್ಲ ನಂದು ಆ ಸರಿ ಇದಕ್ಕೆ ಹೋಗಿದ್ವಲ್ಲ ಏನೋ ಬೀಚ್ಗೆ. ಅವಾಗ ಕಳ್ದೋಯ್ತು. ಅದು ಸಕ್ಕದಾಯಿತು. ಅದು ಗ್ರೀನ್ ಕಲರ್ ತೊಗೊಂಡಿದ್ದೆ. ಈ ಸರಿ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ. ಅವಳದು ಕಾಲುಂಗ್ರ ಕಳ್ದೋಯ್ತು. ನಂದು ಮೂಗ್ ಬಟ್ ಕಳ್ದೋಯ್ತು. ನಾವು ಬೀಚ್ಗೆ ಹೋಗಿದ್ವಲ್ಲ. ನನ್ನ ಮೂಗ್ ಬಟ್ಟೆ ಕಳ್ದೋಗಿದ್ದು. ಅದೇ ಕಳ್ದೋದ್ರೆ ಒಳ್ಳೇದತ್ತಲ್ಲ ಸಮುದ್ರದಲ್ಲಿ ಹೋದ್ರೆ. ವಾಲಿ ಬಿಡೋ ಸುಮ್ಮನೆ ಅಮಟ್ಟಾದ್ರೆ ಎಲ್ಲ ಮುತ್ತತ್ತಿ ಹೊಳೆ ಇದೆಯಲ್ಲ, ಸೀತಾದೇವಿನ ಮೂಗ್ ಬಿಟ್ಬಿಟ್ಟಿದ್ದು ಅಲ್ಲೇ ಅಂತ. ಆಂಜನೇಯ ಮುತ್ತು ಎತ್ತುರೈ ಅಂತಾನೆ ಆ ದೇವಸ್ಥಾನದ ಹೆಸರು. ಏನೇನು ಮುತ್ತೆತ್ತಿ ಮುತ್ತು ಎತ್ತಿ ಅಂತ ಅದ್ರ ಹೆಸರು. ಮುತ್ತತ್ತಿ ಅಂತ ಆಗಿದ್ದು ಅಲ್ಲಿ ಹೆಸರು ಬಂದಿರೋದು ಮುತ್ತತ್ತಿ ಅಂತ. ಪೂರ್ಣ ಹೆಸರು ಮುತ್ತು ಎತ್ತುರೈ ಅಂತ ಮುತ್ತತ್ತಿ. ಅದು ಮುತ್ತತ್ತಿ ಆಗಿದೆ. ಬಟ್ ರೆಸಾರ್ಟ್ಗೆ ಹೋಗ್ಬೋದಾಯ್ತು. ಮುಗಿಸಾಯ್ತು. ಮತ್ತೆ ಇವತ್ತು ಯಾರು ಡಿಮಾರ್ಟ್ ಹೋಗಿದ್ದಾರಾ? ನೀವಾ ಡಿಮಾರ್ಟ್ ಹೋಗಿದ್ರಾ? ಅಲ್ಲ ಕಣ್ರೆ ಡಿಮಾರ್ಟ್ಗೆ ನೀವಿಬ್ರೇ ಹೋಗಿದ್ರಾ? ಇವರಿಬ್ರೇ ಹೋಗಿದ್ರಾ? ಏನ್ ತಗೊಂಡ್ರ?
ಬರೀ 300 ರೂಪಾಯಿ ಯಾರಿಗೆ? ನನಗನೇ? ನಾನೊಂದು 2,000 ರೂಪಾಯಿ ತಗೊಳ್ಳಿ. ಇಲ್ಲ 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 ಐತಿ ಇನ್ನುವೆ. ಬೇಡ ಕಣ, ಇಲ್ಲ ಐತೆ. ಮಾತಾಡ್ಸ್ರ ಮಗ ಏನ್ ಬೇಕು? ತಿಂದಾದ್ಮೇಲೆ ಏನು ಬೇಕು ಅಂತೆ? ನಿಂಗೇನ್ ಬೇಕು? ಇನ್ನೇನ್ ಬೇಕು? ಜಾಸ್ತಿ ಆಯಿತು ಕೇಕು, 2 ಕೇಕು. ಹಾಕಿ ಈ ಕಡೆ. ಚಂದು ಇಲ್ಲ, ಇವಳಿಲ್ಲ, ಯಶಿತಾ ಇಲ್ಲ. ಬೋಂಡ ಕೊಡೆ ನನಗೆ, ಚಂದ ಇದೆ. ಯಾರಿಗ್ ಬೇಕು? ಹಾಫ್ ಕೊಟ್ಟು ನೋಡು. ಏನಿಲ್ಲ ಖಾಲಿನೇ. ಇನ್ನೊಂದು ಕೇಕ್ ಸ್ಕಿಪ್ ಮಾಡ್ಬಿಟ್ಟು ಬೋಂಡ ತರಕಾಯ್ತು. ಬ್ಲೂ ಕಲರ್ ಬೇಕಾ? ಕುಡಿ. ಬಾಕ್ಸ್ ತುಂಬ್ಕೊಂಡಿದ್ಯಾ? ವೆರಿ ಗುಡ್. ಏನೋ ನಿನ್ನ ಬಾಕ್ಸ್ ಅಷ್ಟೇ. ಇದು ನನ್ನ ಬಾಕ್ಸು. ಇದು ದೊಡ್ಡದು ನನ್ನ ಬಾಕ್ಸಾ? ನಮ್ಮದೇ ಜಾಸ್ತಿ. ಕ್ಯಾಪ್ ಇಲ್ಲ ಅದ್ರದ್ದು. ರೀ ತಿನ್ರಿ, ಯಾಕ್ರಿ? ನಾಳೆ ತಾನೇ ಊರಿಗೆ ಹೋಗೋದು. ಏಯ್ ಯಾಕ್ರಿ? ಜಾಸ್ತಿ ಹಂಗೆ ಇನ್ನೂ ಒಂದ್ ವಿಷಯ ಏನ್ ಗೊತ್ತಾ? ಗೊತ್ತಿತ್ತು ಅವಳು ನಾಟಕ ಮಾಡಿದ್ಲು. ಅಲ್ಲ ಆಗ್ಲಿ ಕಂಡ್ರೆ ನಮ್ಮನ್ನ ಬಕ್ರ ಮಾಡಿದ್ರಲ್ಲ, ಎಲ್ಲಿ ಸೇರ್ಕೊಂಡು ನೀವು? ನಿಜ, ಎಸ್ಪೆಷಲಿ ನಾನೇ ಬಕ್ರ ಆಗೋದು ಜಾಸ್ತಿ ಅಲ್ಲಿ. ಸೊ ಇಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇವ್ರ ಊರಲ್ಲಿ ಕೂತ್ಕೊಂಡು ಏನೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು. ಆ ವಿಷಯನ ನಾನಿಲ್ಲಿ ನಂಬ್ಕೊಂಡು ನಿಜ ಅಂತ ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿತ್ತು. ಇವಳು ಮನು ಬಂದು ನಾನು ಹೇಳಿಲ್ಲ ಅಂತ ಹೇಳಿ, ರಂಜಿತಾ ಬಂದು ನಾನು ಹೇಳಿಲ್ಲ ಅಂತ ಹೇಳಿ. ನಮ್ಮದಂತೂ ಯಾವಾಗಲೂ ಈ ಥರ ಕೆಲವೊಂದು ಡಿಸ್ಕಷನ್ನು ನಾನು ಹೇಳಿಲ್ಲ ನೀನು ಹೇಳಿಲ್ಲ ಅನ್ನೋದೇ ಆಗ್ತಿರುತ್ತೆ. ಸೊ ನಾವಂತೂ ಯಾವಾಗಾದರೂ ಸೇರಿಕೊಳ್ಳಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತಂದರೆ ಆ ಸಿಕ್ಕಿರೋವಂಥ ಟೈಮಲ್ಲಿ ಫುಲ್ಲು ಎಂಜಾಯ್ ಮಾಡ್ತೀವಿ. ಸೊ ನನಗಂತೂ ಎಷ್ಟೇ ಕೆಲಸ ಇದ್ರೂ ಇವ್ರ ಜೊತೆ ಬಂದು ಸೇರಿಕೊಂಡಾಗ ನನಗೆ ಆ ಕೆಲಸನೇ ಮರ್ತೋಗ್ಬಿಟ್ಟಿರುತ್ತೆ. ಅಷ್ಟು ಎಂಜಾಯ್ ಮಾಡಿರ್ತೀವಿ ಅಂತಲೇ ಹೇಳ್ತೀನಿ. ಎಲ್ಲರದು ನೈಲ್ಸ್ ಇದೆ ಕಣೆ, ನಂದೇ ನೈಲ್ಸ್ ಇಲ್ಲ ನೋಡು ಕಾಲಲ್ಲಿ. ನಂದು ಬಾರೆ ನೀನು ನೋಡೆ ನೈಲ್ ಪಾಲಿಶ್ ಹಾಕಿಲ್ಲ ಚಿಕ್ಕ ಆಗ್ಲಿ. ಅಲ್ಲ ಆದ್ರೂ ನೋಡು ನೈಲ್ಸ್ ಉದ್ದ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಅವ್ರದ್ದು ಚೆನ್ನಾಗಿದೆ ತೆಗಿ. ತೆಗಿ ನೋಡು, ಇವ್ರದ್ದು ಅಷ್ಟೇ. ಇಲ್ಲ ರೀ ಗಾಯಿ ನಿಂದೆಲ್ಲೇ ಕಾಲು, ಗಾಯಿ ಕಾಲೇ. ಸೊ ನೋಡಿದ್ರಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರೆ ಯಾವ ಥರ ಎಂಜಾಯ್ ಮಾಡ್ತಿರ್ತೀವಿ, ಕಿತ್ತಾಡ್ತಿರ್ತೀವಿ, ಜಗಳ ಮಾಡ್ಕೊಳ್ತೀವಿ, ಎಲ್ಲ ಥರನೂ ಇರುತ್ತೆ ನಮ್ಮಲ್ಲಿ. ಬಟ್ ಯಾರು ಮಾತ್ರ ಬೇಜಾರು ಮಾಡಿಕೊಂಡು ಮುಖ ಅಂದರೆ ಕೋಪ ಮಾಡ್ಕೊಂಡಿರೋದಾಗಿರಲಿ, ಮತ್ತು ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದಾಗಿರಲಿ, ಇದುವರೆಗೂ ಮಾಡ್ಕೊಂಡಿಲ್ಲ. ನಮ್ಮ ಒಂದು ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ, ಯಾವುದೇ ರೀತಿ ಯಾರ್ದಾದ್ರು ದೃಷ್ಟಿನೂ ಕೂಡ ಬೀಳ್ದಲೇ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.